ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನಮ್ಮ ಲಾಸ್ಟ್ ಎಕ್ಸಾಮ್ ಆಗಿದೆ. ಇವತ್ತು ಡಿಗ್ರಿ ನಾವು ಫೈನಲ್ ಇಯರ್ ಆಗಿರೋದ್ರಿಂದ ನಮ್ಮ ಎಕ್ಸಾಮ್ ಇವತ್ತೇ ಲಾಸ್ಟು. ಸೊ ತುಂಬ ಮಿಸ್ ಮಾಡ್ಕೊತೀವಿ ನಮ್ಮ ಕಾಲೇಜ್ನ. ಗೈಸ್, ಲಾಸ್ಟ್ ಎಕ್ಸಾಮ್ ಅಂತ ಎಷ್ಟು ಡೀಪಾಗಿ ಓದ್ತಾ ಇದ್ದಾರೆ ನೋಡಿ ಇವ್ರು 3 ಜನ. ಬಟ್ ನಾನು ನೋಡಿ ಎಷ್ಟು ಆರಾಮಾಗಿದ್ದೀನಿ. ಇವತ್ತು ಲಾಸ್ಟ್ ಎಕ್ಸಾಮ್ ಇದ್ರು ಆರಾಮಾಗಿ ಟಾಪರ್ ಏನಿಲ್ಲ ಗೈಸ್, ನಾನು ಏನು ಓದೇ ಇಲ್ಲ, ಅದಕ್ಕೋಸ್ಕರ ಆರಾಮಾಗಿ ಕೂತಿದ್ದೀನಿ. ನೋಡಿ ಕಾಲೇಜ್ ಫುಲ್ ಎಷ್ಟು ಜನ ಕುತ್ಕೊಂಡು ಕ್ಯಾಂಪಸಲ್ಲಿ ಓದ್ತಾ ಇದ್ದಾರೆ. ಸ್ಟೇಜ್ ಮೇಲೆ, ಆಡಿಟೋರಿಯಂ ಮೇಲೆ ಎಲ್ಲ ಕುತ್ಕೊಂಡು ಓದ್ತಾ ಇದ್ದಾರೆ. ನಾವು ಮಾತ್ರ ಇಲ್ಲಿ ಸೈಡಲ್ಲಿ ಕುತ್ಕೊಂಡು ಓದ್ತಾ ಇದ್ದೀವಿ. ಲಾಸ್ಟ್ ಎಕ್ಸಾಮ್ ಗೈಸ್, ಕಾಲೇಜ್ನ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಮೆಮೊರೀಸ್ ಎಲ್ಲ ಇಲ್ಲಿ ಅಲ್ವಾ, ಬೇಜಾರಾಗ್ತಾಯಿದೆ ಕಾಲೇಜ್. ಬಟ್ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡೋಗಕ್ಕೆ ಬರ್ತೀವಿ. ಯಾವಾಗ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡೋಗಕ್ಕೆ ಬರ್ತೀವಿ, ಸೊ ಅವಾಗ ಒಂದ್ಸತಿ ಕಾಲೇಜಿಗೆ ಗ್ರೌಂಡ್ ಆಗಿಬಿಟ್ಟು ಕಾಲೇಜ್ ಕ್ಲಾಸಸ್ ಎಲ್ಲ ನೋಡಿಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು. ಗೈಸ್ ನೋಡಿ, ನಾವು ಓದ್ತಾ ಇದ್ದೀವಿ ಗೈಸ್. IT ಇರೋದು ಇವತ್ತು. ಇವರೆಲ್ಲ ಟಾಪರು, ನಾವು ಓಕೆ ಆ್ಯಾವ್ರೇಜ್ ಸ್ಟೂಡೆಂಟ್ ನಾವು. ಅದಕ್ಕೆ ಜಸ್ಟ್ ಪಾಸಿಂಗ್ ಮತ್ತು ಥಿಯರೀಸು ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ನೋಡ್ಕೊಂಡು ಹೋಗ್ಕೊತಾ ಇದ್ದೀವಿ. ಗೈಸ್, ಈ ಕಾಲೇಜಲ್ಲಿ ಪ್ರತಿಯೊಂದು ಪ್ಲೇಸಲ್ಲೂ ನಮ್ಮ ಮೆಮೊರೀಸ್ ಇದೆ. ಎಷ್ಟು ಮಿಸ್ ಮಾಡ್ಕೊತೀವಿ ಗೊತ್ತಾ. ಎಕ್ಸಾಮ್ ಪಾರ್ಟ್ನರ್ ಗೈಸ್ ಇವಳು, ಬರೀ ಎಕ್ಸಾಮ್ ಪಾರ್ಟ್ನರ್. ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಅವಳು ಆಫು ನಾನು ಆಫು ಓದ್ಕೊಂಡು ಬಂದಿರೋದ್ರಿಂದ ಪಾಸ್ ಆಗಿರೋದು. ಸುಳ್ಳು ಯಾಕೆ ಹೇಳಬೇಕು. ಗೈಸ್, ಮೆಮೊರೇಬಲ್ ಪ್ಲೇಸ್ ಅಂದರೆ ಕ್ಯಾಂಟೀನ್ ಮತ್ತು ಲೈಬ್ರರಿ ಗೈಸ್. ಎಷ್ಟು ಮಿಸ್ ಮಾಡ್ಕೊತೀನಿ ಗೊತ್ತಾ ಇದನ್ನು. ಬಿಕಾಸ್ ನಮಗೆ ಮೆಮೊರೀಸ್ ಕೊಟ್ಟಿರೋ ಜಾಸ್ತಿ ಪ್ಲೇಸ್ ಅಂದರೆ ಕ್ಯಾಂಟೀನ್ ಮತ್ತು ಲೈಬ್ರರಿ. ನೋಡಿ ಎಕ್ಸಾಮ್ ಹೆಂಗೆ ಬರ್ದೆ ಯಶು? ಯಾಕೆ ಪರವಾಗಿಲ್ಲ? ಓಕೆ, ಪಾಸ್ ಆಗ್ತೀವಿ, ನಾವು ಆಗ್ಬೋದು ಬ್ರೋ. ಪಾಸ್ ಆಗ್ಬೋದಾ? ಎಸ್. ನಾನು ಹೇಳ್ಕೊಟ್ಟಿರೋದಲ್ಲ ಪಾಸ್ ಆಗ್ತೇವೆ. ಹೇಳ್ಕೊಟ್ಟಿರೋದು ನಾನು, ಅವಳಲ್ಲ. ನಾನು ಹೇಳ್ಕೊಟ್ಟಿರೋದು ನೀನಲ್ಲ. ಎಲ್ಲ ಹೇಳ್ಕೊಟ್ಟಿರೋದು ನಾನು. ನನ್ನಿಂದಾನೇ ಇವಳು ಪಾಸ್ ಆಗ್ತಿರೋದು. ನಾನು ಬರ್ದಿದ್ದೀನಿ ಗೈಸ್, ಇವಳು ಬರ್ದಿದ್ದಾಳೆ. ಸೊ ಇಬ್ಬರು ಸೇರಿನೇ ಪಾಸ್ ಆಗೋದು. ಯಾಕಂದರೆ ಇಬ್ಬರು ಆಫ್ ಓದ್ಕೊಂಬಂದಿರೋದು, ಒಬ್ಬರ ಮೇಲೆ ಡಿಪೆಂಡ್ ಯಾರೂ ಆಗಿಲ್ಲ. ಓಕೆನಾ? ಸೊ ಇದು ನಮ್ಮ ಲಾಸ್ಟ್ ಎಕ್ಸಾಮ್ ಆಗಿತ್ತು. ಫೈನಲಿ ಆಲ್ ಕ್ಲಾಸಸ್ ನೋಡಿ, ನನ್ನ ಫ್ರೆಂಡ್ಸ್ ಎಲ್ಲ ಪಟಾಕಿ ಎಲ್ಲ ಹೊಡೆದ್ಬಿಟ್ಟವ್ರೆ ಗೈಸ್. ಐ ಮಿಸ್ ದೋಸ್ ಕಾಲೇಜ್ ಡೇಸ್ ಗೈಸ್. ಫೈನಲಿ ನಮ್ಮ ಫೈನಲ್ ಇಯರ್ ಫೈನಲ್ ಎಕ್ಸಾಮ್ ಬಂದುಬಿಡ್ತು, ಮುಗಿದ್ಬಿಡ್ತು ಕೂಡ. ಸೊ ಮಿಸ್ಸಿಂಗ್ ದೋಸ್ ಡೇಸ್. ಏನಪ್ಪ ಲಾಸ್ಟ್ ಅಲ್ಲ, ಲಾಸ್ಟ್ ಅಷ್ಟೇ ಬರೋದಲ್ಲ ಕಾಲೇಜ್. लास्ट कालेज ಗೈಸ್, ಗೋಬಿ ಮತ್ತು ರೈಸ್ ತುಂಬ ಕಮ್ಮಿ ಕೊಟ್ಬಿಟ್ಟಿದ್ದಾರೆ ಅಂತ ಕೋಪ ಮಾಡ್ಕೊಂಬಿಟ್ಟವಳೆ, ಎಗ್ರಲಾಡ್ತವಳೆ. ಕಮ್ಮಿ ಕೊಟ್ಬಿಟ್ಟವ್ರೆ ಅಂತ ಗೊತ್ತಿಲ್ಲ. ಇನ್ನೂ ಟೇಸ್ಟ್ ನೋಡಿಲ್ಲ, ಹೆಂಗಾಯ್ತೋ ಗೊತ್ತಿಲ್ಲ ಗೈಸ್. ತುಂಬ ಹೊಟ್ಟೆ ಹಸಿತಿತ್ತು, ಅದಕ್ಕೆ ಬಂದಿದ್ದೀವಿ. ಪಾಲಿಗೆ ಬಂದಿದ್ದು ಪಂಚಾಮೃತ. ನಾನು ತಿನ್ನಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರಲ್ಲ ಗೈಸ್, ಆ ಥರ ಇದೆ. ಹೆಂಗಿದೆ ಯಶು? ಹೊಟ್ಟೆ ಹಸು ಟೈಮಲ್ಲಿ ಏನು ತಿಂದ್ರು ಏನು ಅನ್ಸಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ್ಯಾ? ಸೀರಿಯಸ್ಲಿ ಓಕೆ ಆಗಿದೆ, ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ತುಂಬ ಹೊಟ್ಟೆ ಹಸಿತಿತ್ತು. ಸೊ ಗೈಸ್, ಫೈನಲಿ ಎಕ್ಸಾಮು ಕಂಪ್ಲೀಟ್ ಆಯಿತು. ಮತ್ತು ಇವತ್ತು ಲಾಸ್ಟ್ ಡೇ ಆಫ್ ಕಾಲೇಜ್ ಕೂಡ ಆಗಿತ್ತು. ಆ್ಯಂಡ್ ಈಚೆ ಕಡೆಯೂ ಊಟ ಮಾಡಿಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಸೊ ಇವಳು ನನ್ನ ಫ್ರೆಂಡ್ ಬಂದುಬಿಟ್ಟು ಹೆಬ್ಬಾಳ ಹೋಗಬೇಕು. ಸೊ ಅವಳು ಬಸ್ ಕಾಯ್ತಾ ಇದೆ, ಅವಳು ಇವಾಗ ಹೊರಡ್ತಾಳೆ. ಆ್ಯಂಡ್ ನಾನು ಯಲಹಂಕ ಕಡೆ ಹೋಗಬೇಕು. ಸೊ ಇವಾಗ ಇಬ್ಬರು ಪಾಸ್
ಐ ಮೀನ್ ಇಬ್ಬರು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಾನು ಮನೆಗೆ ತಲುಪಿದ್ದೀನಿ. ಮನೆ ಕೆಳಗೆ ಇದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ಚಾನಲ್ ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.